ನಮಸ್ಕಾರ ಮಕ್ಕಳೇ, ಇದು ಗಣಿತ 8ನೇ ತರಗತಿ ಅಭ್ಯಾಸ 10.2ರಲ್ಲಿರ್ತಕ್ಕಂಥ ಲೆಕ್ಕಗಳು. ಒಂದೇ ಮೇನ್ ಓದೋಣ. ಕೆಳಗಿನವುಗಳನ್ನು ಘಾತಾಂಕ ರೂಪದಲ್ಲಿ ವ್ಯಕ್ತಪಡಿಸಿ. ಇಲ್ಲಿ ಒಂದೇದು 0.0000 ಇವು ಎಷ್ಟದಾವ ನೋಡ್ರಿ, 8, 5 ಇದೆ. ಇಲ್ಲಿ ನಾವು ಇದನ್ನು ಯಾವ ರೀತಿಯಾಗಿ ಘಾತಾಂಕ ರೂಪದಲ್ಲಿ ವ್ಯಕ್ತಪಡಿಸ್ಬೇಕಂದ್ರೆ, ಇಲ್ಲಿ ನಾವು ಒಂದು ವಿಚಾರವನ್ನು ನೋಡ್ರಿ. 0.1ನ್ನು ನಾವು ಹೇಗೆ ಬರಿತೀವಿ ಹೇಳ್ರಿ, 10ನೇ 1 ಅಂತ ಬರಿತೀವಿ. 10ನೇ 1 ಕೆಳಗಿರೋದ್ರಿಂದ 10⁻1 10 ಒಂದು ಸತಿ ಇದೆ. ಹಾಗಾಗಿ ಇಲ್ಲಿ ಮೇಲ್ಗಡೆ ತಾಂಡ್ರೆ 1 × 10⁻−1 ಆಗುತ್ತೆ. ಅದೇ ಇಲ್ಲಿ 1.23 ತಾಂಡ್ರೆ ಪಾಯಿಂಟಿನ ಬಲಭಾಗದಲ್ಲಿ 2 ಅಂಕಿ ಇದ್ದಾವೆ. 2 ಅಂಕಿ ಮುಂದಕ್ಕೆ ಚಲಿಸ್ಬೇಕಂದ್ರೆ ಕೆಳಗಡೆ ನಾವು 100 ಹಾಕ್ತೀವಿ. ಪಾಯಿಂಟ್ ಇಲ್ಲಿಗೆ ಬಂದಿರುತ್ತೆ. ಆವಾಗ 100 ಕೆಳಗಂದರೆ 10 × 10 2 ಸಾತಿ 10 ಗುಣಿಸ್ತೀವಿ. ಹಾಗಾಗಿ 10⁻2 ಕೆಳಗಾಗುತ್ತೆ. ಮೇಲಕ್ಕೆ ಹೋದರೆ 10⁻−2 ಆಗುತ್ತೆ. ಅಂದರೆ ಪಾಯಿಂಟು ಎಷ್ಟು ಅಂಕಿ ನಾವು ಮುಂದಕ್ಕೆ ಚಲಿಸ್ತೀವೋ ಅಷ್ಟು 10⁻−2 ಹಾಕಬೇಕು. ಪಾಯಿಂಟನ್ನು ನಾವು ಎಷ್ಟು ಹಿಂದಕ್ಕೆ ಚಲಿಸ್ತೀವೋ ಅಷ್ಟು 10⁻− ಅಲ್ಲ ಪ್ಲಸ್ ಹಾಕಬೇಕು. ಈಗ ಒಂದೇದು ನೋಡೋಣ. ನಾವು ಒಂದು ಮಾದರಿಯಾಗಿ ಅಂದರೆ ನಾವು ಒಂದು ಆದರ್ಶ ರೂಪದಲ್ಲಿ ಬರೀಬೇಕಂದ್ರೆ ಈ ಪಾಯಿಂಟನ್ನು ನಾವು ಎಲ್ಲಿ ಇಡಬೇಕು ಅನ್ನೋದು. ಇಲ್ಲಿ ಒಂದು ಅಂಕಿ ಇದ್ದರೆ ಆ ಅಂಕಿ ಮುಂದೆ ಪಾಯಿಂಟ್ ಇಡಬೇಕು ಅಂತಂದೇಳಿ. ಈಗ 2 ಅಂಕಿ ಇದ್ದಾವೆ, 1 ಅಂಕಿ ಮುಂದೆ ಪಾಯಿಂಟ್ ಇಡಬೇಕು. ಈಗ 8.5 ಅಂತ ಇಲ್ಲಿ ಪಾಯಿಂಟ್ ಇಲ್ಲಿ ಇಡಬೇಕಾಗುತ್ತೆ. ಆವಾಗ ಇಲ್ಲಿ ಪಾಯಿಂಟ್ ಎಷ್ಟು ಅಂಕಿ ಮುಂದಕ್ಕೆ ಚಲಿಸುತ್ತೆ? 1 2 3 4 5 6 7 8 9 10 11 12 12 ಅಂಕಿ ಮುಂದಕ್ಕೆ ಚಲಿಸ್ತು. ಪಾಯಿಂಟ್ ಮುಂದಕ್ಕೆ ಚಲಿಸ್ಬೇಕಂದ್ರೆ ಅದು 10⁻−12 ಹಾಕ್ಬೇಕು. ಹೆಂಗಪ್ಪ ಅಂದರೆ ಇಲ್ಲಿ ಕೆಳಗಡೆ ನಾವು ಅಷ್ಟು 0 ಇರ್ತಕ್ಕಂಥ ಒಂದು ಸಂಖ್ಯೆ ಬರ್ಕೊಳ್ತೀವಿ. ಕೆಳಗಡೆ 10⁻12 ಆಗುತ್ತೆ. ಮೇಲ್ಗಡೆಗೆ ಬಂದರೆ 10⁻−12 ಆಗುತ್ತೆ. ನೆಕ್ಸ್ಟು ಎರಡನೇದು ಲೆಕ್ಕ. ಈ ಪಾಯಿಂಟು 1 ಅಂಕಿ ಮುಂದಕ್ಕೆ ಬರಬೇಕು ಅಂದರೆ 8 ಮುಂದಕ್ಕೆ ಬರಬೇಕು. 8.42 ಆಗುತ್ತೆ. 8.42 ಬರೆದ್ವಿ. ಇಲ್ಲಿ ಎಷ್ಟು ಅಂಕಿಗಳನ್ನು ಮುಂದಕ್ಕೆ ಹೋಯಿತು ಪಾಯಿಂಟು? 1 2 3 4 5 6 7 8 9 10 11 12 12 ಅಂಕಿ ಮುಂದಕ್ಕೆ ಹೋಗಿದೆ. ಹಾಗಾಗಿ -12 ಮುಂದಕ್ಕೆ. ಪಾಯಿಂಟ್ ಮುಂದಕ್ಕೆ ಹೋದರೆ ಮೈನಸ್ ಹಾಕಬೇಕು. ಪಾಯಿಂಟ್ ಹಿಂದಕ್ಕೆ ಬಂದರೆ ಪ್ಲಸ್ ಹಾಕಬೇಕು. ಈಗ ಇದರಲ್ಲಿ ಈ ಸಂಖ್ಯೆಯಲ್ಲಿ ಪಾಯಿಂಟ್ ಇಲ್ಲ, ಅದಕ್ಕೆ ನಾವು ಪಾಯಿಂಟ್ ಇಲ್ಲದ ಸಂಖ್ಯೆಯಲ್ಲಿ ಮುಂದೆ ಇರುತ್ತೆ ಪಾಯಿಂಟು. ಅದನ್ನು ನಾವು ಹಿಂದಕ್ಕೆ ತರ್ತೀವಿ. ಎಲ್ಲಿಗೆ ತರ್ತೀವಿ? 1 ಅಂಕಿ ಮುಂದಕ್ಕೆ ತರ್ತೀವಿ. 6.02 ಆಗುತ್ತೆ. 6.02. ನಾವು ಇಲ್ಲಿರೋ ಪಾಯಿಂಟು ಎಷ್ಟು ಅಂಕಿ ಹಿಂದಕ್ಕೆ ತಂದ್ವಿ? 1 2 3 4 5 6 7 8 9 10 11 12 13 14 ಅಂಕಿ ಹಿಂದಕ್ಕೆ ತಂದ್ವಿ. ಹಿಂದಕ್ಕೆ ತಂದರೆ ಇಲ್ಲಿ ಮೈನಸ್ ಹಾಕಬಾರ್ದು. 10⁻14 ಅಂದರೆ ನಾವು ಇದನ್ನು ಗುಣಿಸಿದಾಗ ಮತ್ತಿದೇ ಸಂಖ್ಯೆ ಬರುತ್ತೆ. ನೆಕ್ಸ್ಟ್ 4ನೇ ಒಂದು ಲೆಕ್ಕ. ಇದು ಪಾಯಿಂಟನ್ನು ಮುಂದಕ್ಕೆ ಚಲಿಸ್ಬೇಕು. ಇಲ್ಲಿಗೆ ಬರುತ್ತೆ. 8.37. ಎಷ್ಟು ಅಂಕಿ ಮುಂದಕ್ಕೆ ಬಂದಿದ್ದೀವಿ? 9 ಅಂಕಿ ಮುಂದಕ್ಕೆ ಬಂದಿದ್ದೀವಿ. ಅದಕ್ಕೆ 10⁻−9. ಇಲ್ಲಿ ಪಾಯಿಂಟ್ ಕೊಟ್ಟಿಲ್ಲ, ಇಲ್ಲಿ ಇರುತ್ತೆ ಪಾಯಿಂಟು. ಹಿಂದಕ್ಕೆ ಬರಬೇಕು. 3 ಪಾಯಿಂಟ್ ಆಗುತ್ತೆ. 3.186 ಅಂಕಿಗಳಿದ್ದರೆ ಯಾವುದನ್ನು ಬಿಡಬಾರ್ದು. 0ಗಳು ಬೇಕಾದ್ರೆ ಬಿಡ್ಬೋದು, ಬಿಡಲೇಬೇಕು. 3.186. ಎಷ್ಟು ಅಂಕಿ ಹಿಂದಕ್ಕೆ ಬಂದಿದ್ವಿ? 10 ಅಂಕಿ ಹಿಂದಕ್ಕೆ ಬಂದಿದ್ವಿ. ಹಾಗಾಗಿ 10⁻10. ಪಾಯಿಂಟ್ ಮುಂದಕ್ಕೆ ಹೋದರೆ ಮೈನಸ್ ಹಾಕಬೇಕು. ಪಾಯಿಂಟ್ ಹಿಂದಕ್ಕೆ ಬಂದರೆ ಪ್ಲಸ್ ಹಾಕಬೇಕು. ನೆಕ್ಸ್ಟ್ ಎರಡನೇ ಲೆಕ್ಕ. ದಶಮಾಂಶ ರೂಪದಲ್ಲಿ ವ್ಯಕ್ತಪಡಿಸಿ. ಒಂದೇದು 3.02 × 10⁻−6. ಇಲ್ಲಿ 10⁻−6 ಅಂದರೆ ನಾವು ಕೆಳಗಡೆಗೆ 6 0 ಇರ್ತಕ್ಕಂಥ ಸಂಖ್ಯೆಯನ್ನು ಬರ್ಕೊಳ್ತೀವಿ. 6 0 ಅಂದರೆ ಪಾಯಿಂಟನ್ನು ನಾವು ಹಿಂದಕ್ಕೆ ಚಲಿಸ್ಬೇಕಾಗುತ್ತೆ. ಹಿಂದಕ್ಕೆ ಎಷ್ಟು ಅಂಕಿಗಳು? 6 ಅಂಕಿಗಳು. ಈ 3ನ್ನ ಲೆಕ್ಕ ಹಾಕ್ಕೊಂಡು 3 1 2 3 4 5 6 ಅಂಕಿಗಳು ಹಿಂದಕ್ಕೆ ಹಾಕಿದ್ವಿ ಪಾಯಿಂಟ್. ಈ ಕಡೆಗೆ ಬರೀತಕ್ಕಂಥ 0 ಸುಮ್ಮನೆ ಬರಿತೀವಿ. 0.00000302. ಇವು 302 ಹಂಗೆ ಇರುತ್ತೆ. ಹಾಗಾಗಿ ಇದು ಉತ್ತರ. ನೆಕ್ಸ್ಟ್ 4.5 × 10⁻4. ಇಲ್ಲಿ ಮೈನಸ್ ಇಲ್ಲ, ಪ್ಲಸ್ ಇದೆ. ಹಾಗಾಗಿ ಪಾಯಿಂಟ್ ಮುಂದಕ್ಕೆ ಹೋಗ್ಬೇಕು. ಎಷ್ಟು ಅಂಕಿ? 4 ಅಂಕಿ ಮುಂದಕ್ಕೆ ಹೋಗ್ಬೇಕು. 4 ಅಂಕಿ ಅಂದರೆ ಇದು 1 ಅಂಕಿ. ಇನ್ನು 2ನೇ ಅಂಕಿಗೆ 0 ಹಾಕ್ಕೋಬೇಕು. 3ನೇ ಅಂಕಿಗೆ 0 ಹಾಕ್ಕೋಬೇಕು. 4ನೇ ಅಂಕಿಗೆ 0 ಹಾಕ್ಕೊಂಡು ಪಾಯಿಂಟು ಮುಂದಕ್ಕೆ ಇಡಬೇಕು. ಒಟ್ಟು 4 ಅಂಕಿಗಳು ಮುಂದೆ ಇಟ್ವಿ ಪಾಯಿಂಟ್. ಇಲ್ಲಿರೋ ಪಾಯಿಂಟು 4 ಅಂಕಿ ಮುಂದಕ್ಕೆ ಹೋಯಿತು. 45,000 ಇದು. ಇಲ್ಲಿ ಪ್ಲಸ್ ಇದ್ದರೆ
ಪಾಯಿಂಟ್ ಮುಂದಕ್ಕೆ ಹೋಗುತ್ತೆ, ಇಲ್ಲಿ ಮೈನಸ್ ಇದ್ದರೆ ಪಾಯಿಂಟು ಹಿಂದಕ್ಕೆ ಹೋಗುತ್ತೆ. ಅದೇ ನಾವು ಹಿಂಗೆ ನಾವು ಈ ರೀತಿ ಮಾಡ್ಬೇಕಾದ್ರೆ ಪಾಯಿಂಟು ನಾವು ಹಿಂದಕ್ಕೆ ತಂದು ಮೇಲೆ ಪ್ಲಸ್ ಬರಿತೀವಿ, ಇಲ್ಲಿರ್ತಕ್ಕಂಥದ್ದನ್ನು ನಾವು ಪಾಯಿಂಟ್ ಮುಂದಕ್ಕೆ ತಂದು ನಾವು ಮೈನಸನ್ನು ಬರಿತೀವಿ. ನೆಕ್ಸ್ಟ್ ಮೂರನೇದು 3 × 10⁻⁻8. ಇಲ್ಲಿ ಮೈನಸ್ ಇರೋದ್ರಿಂದ ಪಾಯಿಂಟು ಎಲ್ಲಿದೆ ನೋಡ್ರಿ, ಇಲ್ಲಿ ಪಾಯಿಂಟ್ ಇಲ್ಲ ಅಂದರೆ ಮುಂದೆ ಇರುತ್ತದೆ, ಪಾಯಿಂಟ್ ಏನಾಗುತ್ತೆ ಹಿಂದಕ್ಕೆ ಚಲಿಸ್ತದೆ. ಎಷ್ಟು 8 ಅಂಕಿಗಳು, 3 ಲೆಕ್ಕ ಹಾಕಬೇಕು. 1 2 3 4 5 6 7 8 7 ಸೊನ್ನೆಗಳು ಬರ್ಕೊಂಡು ಅಲ್ಲಿಗೆ 8 ಅಂಕಿಗಳಾದವು. ಈ ಕಡೆ ಹಿಂದ್ಗಡೆಗೆ ಪಾಯಿಂಟು. ಈ ಸೊನ್ನೆಗೇನು ಬೆಲೆ ಇರಲ್ಲ, 0 ನಾವು ಬರೆದ್ರೂ ನಡೀತದೆ, ಬರಲಿಲ್ಲ ಅಂದರೂ ನಡೀತದೆ. ನೆಕ್ಸ್ಟ್ 1.0001 × 10⁻9 ಅಂದರೆ 9 ಅಂಕಿ ಪಾಯಿಂಟು ಮುಂದಕ್ಕೆ ಹೋಗುತ್ತೆ. 1 2 3 4 ಅಂಕಿ ಇದಾವಲ್ಲೇ, ಇನ್ನೂ 5 ಸೊನ್ನೆಗಳನ್ನು ಬರ್ಕೊಂಡು ಪಾಯಿಂಟನ್ನು ಮುಂದಕ್ಕೆ ಇಡ್ತೀವಿ, ಅಲ್ಲಿಗೆ ಈ ಸಂಖ್ಯೆ ಆಗುತ್ತೆ. ಈ ಸಂಖ್ಯೆ ಓದೋದು ಕೂಡ ಸ್ವಲ್ಪ ಕಷ್ಟ ಆಗುತ್ತೆ, ಬಿಲಿಯನ್ಗಳಲ್ಲಿ ಓದಬೇಕು. 1 ಬಿಲಿಯನ್ ಆಮೇಲೆ 100,000 ಆಗುತ್ತೆ. 1 ಬಿಲಿಯನ್ 100,000. ನೆಕ್ಸ್ಟ್ 5.8 × 10⁻12 ಅಂದರೆ ಇಲ್ಲಿ ಪ್ಲಸ್ ಇದೆ, ಅಂದರೆ ಈ ಪಾಯಿಂಟ್ ಮುಂದಕ್ಕೆ ಹೋಗುತ್ತೆ. 12 ಅಂಕಿ ಮುಂದಕ್ಕೆ ಹೋಗ್ಬೇಕು, ಇಲ್ಲ ಅಲ್ಲಿ 1 ಅಂಕಿ ಐತೆ, ಇನ್ನೂ 11 ಸೊನ್ನೆಗಳು ಹಾಕಿ ಪಾಯಿಂಟನ್ನು ಮುಂದೆ ಇಡಬೇಕು. ನೆಕ್ಸ್ಟ್ 6ನೇ ಲೆಕ್ಕ 3.61492. ಇದರಲ್ಲಿ ಇಂಟು 10⁻6 ಅಂದರೆ 6 ಅಂಕಿ ಮುಂದಕ್ಕೆ ಬರ್ಬೇಕು ಪಾಯಿಂಟು. 1 2 3 4 5 6 6ನೇ ಅಂಕಿನ 0 ಬರ್ಕೊಂಡ್ವಿ, ಪಾಯಿಂಟ್ ಇಟ್ವಿ. ಇಲ್ಲಿಗೆ 2ನೇ ಮೇನ್ ಲೆಕ್ಕ ಮುಗೀತು.